ಹೇ ಗೈಸ್, ಆ್ಯಕ್ಚುಲಿ ನಾನು ಇತ್ತೀಚೆಗೆ ರೆಗ್ಯುಲರಾಗಿ ವ್ಲಾಗ್ ಮಾಡ್ತಾಯಿಲ್ಲ ಬಿಕಾಸ್ ಪೆಂಡಿಂಗ್ ವ್ಲಾಗ್ಸೇ ಇದೆ. ಹಾಗಾಗಿ ಸಮ್ಟೈಮ್ಸ್ ಸ್ಕಿಪ್ ಮಾಡ್ತೀನಿ. ಸೊ ಏನಾಗ್ತಿದೆ ಅಂದರೆ ಇವತ್ತು ಸಹ ವ್ಲಾಗ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಸರ್ಪ್ರೈಸಿಂಗಾಗಿ ಇವತ್ತು ವ್ಲಾಗ್ ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀನಿ. ಬಿಕಾಸ್ ಏನೋ ಒಂದು ಮೊಮೆಂಟ್ನ ಕ್ಯಾಪ್ಚರ್ ಮಾಡಬೇಕಿತ್ತು. ಅದು ವೆರಿ ಸರ್ಪ್ರೈಸಿಂಗ್ ಒನ್. ಆ್ಯಂಡ್ ನನ್ನ ಮಗನೂ ಸಹ ಕರ್ಕೊಂಡು ಬಂದಿದ್ದೀನಿ. ಅವನು ಹೊರಗಡೆ ಇದ್ದಾನೆ. ಅವನಿಗಂತೂ ಫುಲ್ ಸರ್ಪ್ರೈಸು. ಅವನಿಗೆ ಮಾತ್ರ ಅಲ್ಲ, ನನಗೂ ಸರ್ಪ್ರೈಸ್ ಆಗಿತ್ತು. ಬಟ್ ಅದನ್ನು ವ್ಯಕ್ತಪಡಿಸಿಲ್ಲ ಅಷ್ಟೇ. ಬನ್ನಿ ನೋಡೋಣ ಅದೇನು ಅಂತ. ಹೇ ಗಾಯ್ಸ್, ಗುಡ್ ಈವ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಗಾಯ್ಸ್, ಏನು ಗೊತ್ತಾ, ಟೈಮ್ ಎಷ್ಟು ಗೊತ್ತಾ? 5:20 ಬನ್ನಿ ತೋರಿಸ್ತೇನೆ. ನೋಡಿ, 5:25 ಆಗ್ತಾ ಇದೆ. ಇವತ್ತು ಯಾವ ದಿನ ಗೊತ್ತಾ? ಇವತ್ತು ಬಂದು ಜೂನ್ 18 ಗಾಯ್ಸ್. ಗುರು ಪುಷ್ಯ ಏನೇನೋ ಹೇಳ್ತಾ ಇದ್ರಲ್ಲ, ಏನೋ ಇವತ್ತು ತುಂಬ ಒಳ್ಳೆ ದಿನ ಅಂತ ಹೇಳ್ತಾ ಇದ್ರು ಅಲ್ಲ. ಸೊ ಆ ಒಳ್ಳೆ ದಿನದಲ್ಲಿ ಆ್ಯಕ್ಚುಲಿ ನಾನು ಪೂಜೆ ಮಾಡೋಣ ಅಂತ ನೆನ್ನೆ ಎಲ್ಲ ತಯಾರಿ ಮಾಡಿಕೊಂಡೆ. ಆದರೆ ನನ್ನ ಹಣೆ ಬರನೇ ಚೆನ್ನಾಗಿಲ್ಲ ಗೈಸ್. ನೆನ್ನೆ ರಾತ್ರಿನೇ ಪೀರಿಯಡ್ಸ್ ಆಗೋಯ್ತು. ಸೊ ಕನಸೋ ಇದು ಅನ್ನೋ ರೀತಿನಲ್ಲಿ ಎಲ್ಲ ಮುಂಡ ಮೋಚ್ತು. ಇವತ್ತು ಗುರುವಾರ ಬೇರೆ ಗೈಸ್. ಅದರಲ್ಲೂ ಇವತ್ತು ರಾಯರ ಪೂಜೆ ಮಾಡಬೇಕು, ತುಪ್ಪ ದೀಪ ಹಚ್ಚಬೇಕು, ಆ್ಯಂಡ್ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತೆಲ್ಲ ಅಂದ್ಕೊಂಡು ಪ್ಲ್ಯಾನ್ ಹಾಕ್ಕೊಂಡು ಸ್ಕೆಚ್ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಆದರೆ ಎಲ್ಲ ಟೊಸ್ಪಟಾಕಿ ಹೋಗಲಿ, ಎಂತ ಮಾಡೋದು, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ಸುಮ್ಮನಾದೆ. ನೆನ್ನೆ ರಾತ್ರಿನೇ ಒಂದು ರೌಂಡ್ ಸ್ನಾನ ಮಾಡಿಕೊಂಡೆ. ಸೊ ನಮ್ಮ ಕಡೆ ಏನು ಅಂದರೆ, ಪೀರಿಯಡ್ಸ್ ಆಗಿದೆ ಅಂತ ಗೊತ್ತಾದ ತಕ್ಷಣ ತಲೆ ಸ್ನಾನ ಮಾಡಿಬಿಡ್ಬೇಕು ಗೈಸ್. ಏನೋ ಒಂಥರ ಅದು ಇಂಟರ್ನಲ್ಲಿ ತೊಗೊಳಕ್ಕೆ ಹೋದರೆ ಫ್ರೆಶ್ ಫೀಲು. ಬಟ್ ಸಾಂಪ್ರದಾಯಿಕವಾಗಿ ಏನೋ ಗೊತ್ತಾದ ತಕ್ಷಣ ಪೀರಿಯಡ್ಸ್ ಆಗಿದ್ದೀವಿ ಅಂತ ಗೊತ್ತಾದ ತಕ್ಷಣ ಸ್ನಾನ ಮಾಡ್ಕೋಬೇಕು. ಮುಂಚೆ ಎಲ್ಲ ಹಾಗಿರಲಿಲ್ಲ. ನಾವು ಹೋಗಿ ಮುಟ್ಟೋದು ಗಿಟ್ಟೋದು ಎಲ್ಲ ಏನೂ ಇರಲಿಲ್ಲ. ಐ ಮೀನ್ ನಮ್ಮ ಮನೇದು ಹೇಳ್ತೀನಿ, ನಮ್ಮಮ್ಮ ಮನೆಯದು. ಸೊ ನಮಗೆ ಹೊರಗಡೆ ಆಗಿದ್ದೀವಿ ಅಂತ ಗೊತ್ತಾದ ತಕ್ಷಣ, ಐ ಮೀನ್ ಪೀರಿಯಡ್ಸ್ ಆಗಿದ್ದೀವಿ ಅಂತ ಗೊತ್ತಾದ ತಕ್ಷಣ ನಾವು ಹೋಗಿ ಹಿಂದಗಡೆ ಕುತ್ಕೋಬೇಕಿತ್ತು. ಆ್ಯಂಡ್ ಆ ಕಾಲದಲ್ಲೆಲ್ಲ ಒಲೆ ಅಲ್ವಾ, ನಾವು ಬಾಡಿಗೆ ಮನೆ ಇದ್ದಾಗ ಆ ಟೈಮಲ್ಲಿ ಪೀರಿಯಡ್ಸ್ ಆಗಿದ್ದ ಟೈಮಲ್ಲಿ ಒಲೆ. ಸೊ ಅವಾಗ ಅಕಸ್ಮಾತ್ ಒಲೆಗೆ ಉರಿ ಹಾಕಿದರೆ ದಟ್ ಇಸ್ ಓಕೆ. ಹಾಕಿಲ್ಲ ಅಂದರೆ ನೀರು ಕಾಯಿಸ್ಬೇಕು, ಇಲ್ಲ ಸ್ಟವ್ ಮೇಲೆ ನೀರು ಕಾಯಿಸ್ಬೇಕು, ಗ್ಯಾಸ್ ಅಥವಾ ಕರೆಂಟ್ ಸ್ಟವ್ ಮೇಲೆ. ಸೊ ಅದೇನೋ ಒಂದು ಮಾಡೋ ತನಕ ನಾವೊಂದು ಮೂಲೆಯಲ್ಲಿ ಕೂತಿರಬೇಕು. ಆಮೇಲೆ ಏನು ಮುಟ್ಟಿಸ್ಕೊಳ್ಳೋ ಹಾಗಿಲ್ಲ. ನಾವು ಆ ಮೂಲೆಯಲ್ಲಿ ಎಲ್ಲಿ ಕೂತಿರ್ತೀವಲ್ಲ, ಆಮೇಲೆ ನಾವು ಸ್ನಾನಕ್ಕೆ ಹೋದ್ಮೇಲೆ ಅಲ್ಲಿಗೂ ಪ್ರೋಕ್ಷಣೆ ಆಗುತ್ತೆ. ಸಗಣಿ ನೀರು ಪ್ರೋಕ್ಷಣೆ ಅಥವಾ ಹುಣಸೆ ಹಣ್ಣಿನ ನೀರು ಪ್ರೋಕ್ಷಣೆ ಆಗುತ್ತೆ. ಆ್ಯಂಡ್ ಸ್ನಾನದಲ್ಲಿಗೂ ಅಷ್ಟೇ, ತಲೆ ಮೇಲೆಲ್ಲ ಹುಣಸೆ ಹಣ್ಣು ಪ್ರೋಕ್ಷಣೆ, ಇಲ್ಲ ಅಂದರೆ ಸಗಣಿ ನೀರು ಪ್ರೋಕ್ಷಣೆ. ಆಮೇಲೆ ಬಟ್ಟೆ ಎಲ್ಲ ಒದ್ದೆ ಮಾಡಬೇಕು. ಸೊ ಹಾಗೆ ಅದಕ್ಕೂ ಪ್ರೋಕ್ಷಣೆ. ಸೊ ಹಿಂಗಿತ್ತು. ಬಟ್ ಇವಾಗ ದಿನಗಳು ಕಳೀತಾ ಲೈಕ್ ನಮ್ಮಮ್ಮ ಈಗಲೂ ಕಿರಿಕಿರಿ ಮಾಡ್ತಾರೆ ಸಮ್ಟೈಮ್ಸ್. ಒಂದೊಂದು ಸಲ ಮಾಡಿದ್ರು ಮಾಡದೇ ಇಲ್ಲ ಅಂದರೆ ಇಲ್ಲ, ಆ ರೀತಿ. ಗೊತ್ತಾದ ತಕ್ಷಣ ಅವ್ರಿಗೆ ಹೋಗಿ ಸ್ನಾನ ಮಾಡಬೇಕು. ಆಮೇಲೆ ಹೆಂಗಾಯಿತು ಅಂದರೆ, ಸ್ನಾನ ಮಾಡಬೇಕು. ಅವಾಗ ಸೋಲಾರ್ ಎಲ್ಲ ಇದೆ, ನೀರು ಬಿಟ್ಕೊಡ್ತಾರೆ ಟ್ಯಾಪಲ್ಲಿ. ಫಸ್ಟು ತಲೆ ಮೇಲೆ ನೀರು ಹಾಕ್ಕೊಡ್ತಾರೆ, 1-2 ಚೊಂಬು. ಆಮೇಲೆ ನಾವು ಅದನ್ನು ಟಚ್ ಮಾಡ್ಬೋದು ಅಲ್ಲಿರೋ ಸಾಮಾನ. ಆ ರೀತಿ ಸಿಸ್ಟಮು. ನೆಕ್ಸ್ಟ್ ಇವಾಗ ಹೆಂಗೆ ಅಂದರೆ, ಸ್ನಾನ ಮಾಡಿಬಿಡ್ಬೇಕು ಗೊತ್ತಾದ ತಕ್ಷಣ ಅನ್ನೋ ರೀತಿನಲ್ಲಿ ಈಗಿನ ಸಿಸ್ಟಮು. ಆ್ಯಂಡ್ ಸಮ್ಟೈಮ್ಸ್ ಗೊತ್ತಾದ್ರೂ ಮಾಡ್ದೇ ಇದ್ರೂ ಅದೆಲ್ಲ ಮಾಡಿ ಸಂಜೆ ಒಟ್ಟಿಗೆ ಸ್ನಾನ ಮಾಡೋಣ, ಬೆಳಗ್ಗೆ ಒಟ್ಟಿಗೆ ಸ್ನಾನ ಮಾಡೋಣ ಅನ್ನೋ ರೀತಿ ಸಿಸ್ಟಮು. ಮತ್ತು ಎನಿಹಾವ್ ಗೊತ್ತಾಯಿತು. ಆ್ಯಂಡ್ ಮೋರೋವರ್ ನನಗೂ ಟಯರ್ಡ್ ಆಗಿತ್ತು ಎಸ್ಟರ್ಡೇ. ಸೊ ಹಾಗಾಗಿ ನೆನ್ನೆನೇ ಸ್ನಾನ ಮಾಡಿಬಿಟ್ಟೆ. ಸೊ ನೆನ್ನೆ ಮೊದಲನೇ ದಿನ, ಇವತ್ತು 2ನೇ ದಿನ. ಸೊ ಇವತ್ತು ತಲೆ ಸ್ನಾನ. ಆ್ಯಂಡ್ ಮುಂಚೆಯಿಂದನೂ ಅಷ್ಟೇ, ಮೊದಲನೇ ದಿನ, 2ನೇ ದಿನ, 3ನೇ ದಿನ ತಲೆ ಸ್ನಾನ ಮಾಡಬೇಕು. ಆವಾಗ ಅದೇನದು ಸೂತ್ಕ ಕೈಂಡ್ ಆಫ್ ಕೆಟ್ಟದ್ದೆಲ್ಲ ಹೋಯ್ತು ಅನ್ನೋ ಥರ. ಸೊ ಹಾಗಿತ್ತು ಗೈಸ್. ನಿಮ್ಮ ಮನೆಗಳಲ್ಲೂ ಈ ಥರ ಸಿಸ್ಟಮ್ನ ಫಾಲೋ ಮಾಡ್ತಾಯಿದ್ರಾ? ನಮ್ಮ ಮನೆ ಅಂತೂ ಈಗಲೂ ನಮ್ಮಮ್ಮ ಕೂಗಿ ಅಂತಾರೆ. ಈಗಿಲ್ಲ ಬಿಡಿ. ಸೊ ನಾವೇ ಸ್ನಾನ ಮಾಡ್ಕೊಳ್ಳೋದು, ಬಟ್ಟೆ ಒದ್ದೆ ಮಾಡೋದೆಲ್ಲ ಏನಿಲ್ಲ. ಇಲ್ಲಂತ ಅದೆಲ್ಲ ಸಿಸ್ಟಮ್ ಇಲ್ವೇ ಇಲ್ಲ. ಯಾಕೆಂದರೆ ಅದಾಗದೇ ಬಟ್ಟೆ ಒದ್ದೆ ಆಗಿರುತ್ತೆ ಸ್ವೆಟ್ ಆಗಿ.
ಸೊ ಊಟ ಆಯಿತು ಇವತ್ತು. ಸೊ ನೆನೆ ಲೇಟ್ ನೈಟ್ ಸ್ನಾನ ಮಾಡಿದ್ನಲ್ಲ ಅಂದ್ಬಿಟ್ಟು ನಾನು ಎಂತ ಮಾಡಿದೆ, ಬೆಳಗ್ಗೆ ಎದ್ದು ಸ್ನಾನ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಕ್ಚುಲಿ ದಿನ ಪೂಜೆ ಮಾಡೋಕ್ಕೆ ಸ್ನಾನ ಮಾಡ್ತಾ ಇದ್ದೆ, ಬೆಳಗಿನ ಜಾವನೇ ಪೂಜೆ ಮಾಡ್ತಾ ಇದ್ದೆ. ಸೊ ಪೀರಿಯಡ್ಸ್ ಆಯ್ತಲ್ಲ, ಸೊ ಇವತ್ತೇನು ಎಲ್ಲ ಇಲ್ಲ ಅಲ್ಲ, ಸೊ ಇವತ್ತು ಸ್ನಾನನೂ ಮಾಡಲಿಲ್ಲ. ಅಡುಗೆ ಮನೆಗೆ ಹೋಗಿ ತಿಂಡಿ ಮಾಡಿ, ಇವತ್ತು ಏನು ತಿಂಡಿ ಗೈಸ್, ಚಪಾತಿ ಕ್ಯಾರೆಟ್ ಪಲ್ಯ ಮಾಡಿದ್ದೆ. ಸೊ ತಿಂಡಿ ಮಾಡಿ ಆಮೇಲೆ ಬಟ್ಟೆ ನೆನೆ ಹಾಕಿ ಆಮೇಲೆ ತಿಂಡಿ ಕೊಟ್ಟು ಚಿಂಟು ಸ್ಕೂಲಿಗೆ ತೊಗೊಂಡೋಗಿ ಬಿಟ್ಬಿಟ್ಟು ಮತ್ತೆ ಬಂದು ಇವತ್ತು ಕೆಲಸದಮ್ಮ ಬೇರೆ ಬಂದಿಲ್ಲ. ಸೊ ಪಾತ್ರೆ ಬೆಳ್ಕೊಂಡು ಮತ್ತು ಕೆಳಗಡೆ ಮನೆಯೆಲ್ಲ ಹೊರಿಸ್ಕೊಟ್ಟೆ. ಆಮೇಲೆ ಚಿಂಟುಗೆ ಮಧ್ಯಾಹ್ನ ಹೋಗಿ ಊಟ ಮಾಡಿಸ್ಕೊಂಡು ಬಂದೆ. ಬರ್ತೀನಿ, ಬರೋಕ್ಕೂ ಮುಂಚೆ ಹೇಳ್ತೀನಿ. ಸೊ ಇವತ್ತು ಚಿಂಟು ಅವ್ರ ಪಪ್ಪನೇ ಹೂವು ಎಲ್ಲ ತೊಗೊಂಡು ಬಂದು ಪೂಜೆ ಮಾಡಿದಾಗ ನನಗೆ ಗೊತ್ತಿಲ್ಲ, ಬಟ್ ಇವತ್ತು ಏನೋ ಟೌನ್ಗೆ ಹೋಗಿದ್ದ ಬೆಳಗ್ಗೆ ಶೇವಿಂಗ್ ಅಂತ. ಸೊ ಹೂವು ತೊಗೊಂಡು ಬಂದ. ಆ್ಯಸ್ ಯೂಶ್ವಲ್ ಪೂಜೆಗೆ ಹೂವು ತಂದಿರ್ಬೋದು ಅಂದ್ಕೊಂಡು ಸಮ್ಟೈಮ್ಸ್ ತರ್ತಾನೆ ಹೋದಾಗ. ಸೊ ಇವತ್ತು ಹೂ ತಂದಿದ್ದಾನೆ ಅಂದ್ಕೊಂಡು ಸುಮ್ಮನೆ ಆದೆ. ಅವನೇ ಪೂಜೆನೂ ಮಾಡ್ದ, ನಾನು ಮಾಡಿರಲಿಲ್ಲ ಅಲ್ಲ, ಸೊ ಅವನೇ ಪೂಜೆನೂ ಮಾಡ್ದ. ಮತ್ತು ಹೋದ, ತಿಂಡಿ ಗಿಡಿ ತಿನ್ಕೊಂಡು ಎಲ್ಲ ನಾರ್ಮಲ್ ಹೋಗೋ ಥರ ಹೋದ. ಮಧ್ಯಾಹ್ನ ನಾನು ಚಿಂಟುಗೆ ಊಟ ಮಾಡಿಸಿ ಬರೋ ಅಷ್ಟರಲ್ಲಿ ಅವನು ಬಂದಿದ್ದಾನೆ. ಅವನ ಜೊತೆಗೆ ಒಂದು ಗಾಡಿ ಬಂದಿದೆ ಗೈಸ್. ನಾನು ಏನಿದು, ಲೈಕ್ ನಮ್ಮದು 2 ಸ್ಕೂಟೀಸ್ ಇದೆ ಅಲ್ಲ, ಒಂದು ಆ್ಯಕ್ಸಸ್ಸು ಮತ್ತು ಇನ್ನೊಂದು ಆ್ಯಕ್ಟಿವಾ. ಸೊ ಅಲ್ಲಿ ತುಂಬ್ದಂಗಿದೆ ಜಾಗ. ಏನಿದು ಹಿಂಗೆ ಅಂತ ನೋಡಿದ್ರೆ ಹೊಸ ಗಾಡಿ. ಖುಷಿ ಆಯಿತು, ಖುಷಿನೂ ಆಗಲಿಲ್ಲ. ಯಾಕೆ ಅಂದರೆ ನಮ್ಮನೆ ಗಾಡಿ ಬಂದಿದ್ದಕ್ಕೆ ಖುಷಿ ಆಯಿತು, ಆದರೆ ಗಾಡಿ ಬರೋ ವಿಷಯ ನನಗೆ ಗೊತ್ತೇ ಇಲ್ಲ. ಸೊ ಇಟ್ಸ್ ಲೈಕ್ ಮಿಕ್ಸ್ಡ್ ಫೀಲಿಂಗ್. ಇರಲಿ ಬಿಡಿ, ಏನೋ ಮನೆಗೆ ಒಳ್ಳೇದಾದರೆ ಆಯ್ತಲ್ಲ, ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಸೊ ನಾನು ಬಂದವಳು ಸುಮ್ಮನೆ ಒಳಗೆ ಬಂದೆ. ನಾನೇನು ಕೇಳೋಕ್ಕೆ ಹೋಗಲಿಲ್ಲ, ಗಾಡಿ ತಂದೆ ಏನು ಹಾಗೆ ಹೀಗೆ ಅಂತ. ಸೊ ಅಂಥದ್ದೆಲ್ಲ ಇಲ್ಲ. ನಮಗೆ ಗೊತ್ತಿದ್ರೆ ನಾವು ಕೇಳ್ತೀವಿ, ಇಲ್ಲಾಂದರೆ ಇಲ್ಲ. ಸೊ ಆ್ಯಸ್ ಯೂಶ್ವಲ್ ನಾನು ಸರ್ಪ್ರೈಸಿಂಗ್ ಆದೆ, ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಲ್ಲ. ಐ ಜಸ್ಟ್ ಕೇಮ್ ಇನ್ಸೈಡ್. ಒಳಗೆ ಬಂದೆ. ನಂದು ಇನ್ನೂ ಬಟ್ಟೆ ಒಗೆಯೋದೆಲ್ಲ ಕೆಲಸಗಳಿತ್ತು. ಸೊ ಅದನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದು ಅದೇ ತುಂಬ ಕೆಲಸ ಇತ್ತು, ಮಾಡಿದೆ ಗೈಸ್. ಅದೆಲ್ಲ ಮಾಡಿ ಈಗ ಸ್ನಾನ ಮಾಡಿಕೊಂಡು ಚಿಂಟುನ ಕರ್ಕೊಬರೋಣ ಅಂತ ಹೊರಟೆ. ಆವಾಗ ಇವತ್ತು ಗಾಡಿ ತೊಗೊಂಡು ಹೋಗು ಅಂತ. ನನಗದು ಹೇಗೆ ಆಪ್ರೇಷನ್ಸು ಗೊತ್ತಿಲ್ಲ, ಆ್ಯಂಡ್ ಮೋರ್ ಓವರ್ ನನಗಿಷ್ಟನೂ ಇಲ್ಲ ತೊಗೊಂಡೋಗೋಕ್ಕೆ. ಅದು ರೀಸನ್ಸ್ ತುಂಬ ಇದೆ, ಬಟ್ ಇವೆರಡು ರೀಸನ್ಸ್ ಆ್ಯಸ್ ಆಫ್ ನೌ. ಸೊ ನೀನೇನು ಕಾಣಲ್ಲ. ಸೊ ಎಂತ ಮಾಡಿದೆ ಅಂದರೆ, ನಾನು ಇಲ್ಲ ನನಗೆ ಅದು ಆಪ್ರೇಷನ್ಸ್ ಗೊತ್ತಿಲ್ಲ, ನಂಗೆ ಓಡ್ಸೋಕ್ಕೆ ಬರಲ್ಲ ಅಂದ್ಬಿಟ್ಟು ನಾನು ನನ್ನ ಹಳೆ ಆ್ಯಕ್ಟಿವಾನೇ ತೊಗೊಂಡು ಚಿಂಟುನ ಕರ್ಕೊಂಡು ಮನೆಗೆ ಬಂದೆ. ನಾನೇನು ನಮ್ಮ ಚಿಂಟುಗೆ ಹೇಳಲಿಲ್ಲ, ಬಿಕಾಸ್ ನಾನು ಹೇಳಿದ್ರೆ ಅವನಿಗೆ ಸರ್ಪ್ರೈಸ್ ಹೋಗ್ಬಿಡತ್ತೆ. ಆ್ಯಂಡ್ ಅವನು ಅದನ್ನು ವ್ಯಕ್ತ ಮಾಡಲ್ಲ. ಅವ್ರ ಪಪ್ಪ ಮನೇಲೇ ಇದ್ದ ಅಲ್ಲ. ಸೊ ಅವಾಗೇನಾಗುತ್ತೆ, ಅವನು ವ್ಯಕ್ತ ಮಾಡಲಿಲ್ಲ ಅಂದರೆ ಎಲ್ಲೋ ಅಮ್ಮ ಹೇಳ್ಕೊಟ್ಟಿದ್ದಾಳೆ ಏನೋ ಅಂತ ಅಂದ್ಕೊಳ್ತಾರೆ. ಅದಕ್ಕೇ ನಾನು ನನ್ನ ಮಗನಿಗೆ ಏನೂ ಹೇಳಲಿಲ್ಲ ಗಾಡಿ ಬಂದಿರೋದು. ಅವನೇ ಗೇಟ್ ಹತ್ರ ಬಂದಾಗ ಗಾಡಿ ನೋಡ್ದ ಅಲ್ಲ, ಸೊ ಹಿ ವಾಸ್ ಸ್ಮೈಲಿಂಗ್, ಹೊಸ ಗಾಡಿ ಬಂದಿದೆ ಅಂತ. ಅವರಪ್ಪನೂ ಕಾಯ್ತಾ ಇದ್ದ ಅವನಿಗೋಸ್ಕರ. ಅವನಿಗೆ ಎಲ್ಲ ಆಪ್ರೇಷನ್ಸ್ನ ಹೇಳ್ಕೊಟ್ಟ, ಲೈಕ್ ಹೇಗೆ ಮಾಡೋದು, ಏನು ಬಿಡಬೇಕು, ಹೇಗೆ ಚಾರ್ಜ್ ಹಾಕೋದು, ಮೇ ಬಿ ಎಲ್ಲ ಹೇಳ್ಕೊಟ್ಟ ಅನಿಸುತ್ತೆ. ನಾನು ನನ್ನ ಪಾಡಿಗೆ ನಾನು ಅವನನ್ನ ಅಲ್ಲಿ ಬಿಟ್ಟು ನಾನು ಒಳಗಡೆಗೆ ಬಂದುಬಿಟ್ಟೆ. ಒಳಗಡೆಗೆ ಬಂದು ಕೆಲಸ ಇದೆ ಗೈಸ್, ತುಂಬ ಕೆಲಸ ಇರುತ್ತೆ ಅಲ್ಲ, ಎಂತ ಅವನಿಗೆ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಒಳಗಡೆಗೆ ಬಂದೆ. ಅಷ್ಟೆಲ್ಲ ಅವನ್ನೆಲ್ಲ ಹೇಳಿಸ್ಕೊಂಡು ಬಂದ. ಈಗ ಅವನು ಸ್ನಾನಕ್ಕೆ ಹೋಗಿದ್ದಾನೆ. ಸ್ನಾನದಿಂದ ಬಂದ. ನಾನು ಸಹ ಸ್ವಲ್ಪ ರೆಸ್ಟ್ ಮಾಡಿ ಈಗ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬನ್ನಿ ಇವಾಗ ಕೆಳಗಡೆ ಹೋಗೋಣ. ಫಸ್ಟು ಗಾಡಿ ತೋರಿಸ್ತೀನಿ ನಿಮಗೆ, ಆಮೇಲೆ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡೋಣ, ಆಯಿತಾ? ಬನ್ನಿ. ಕರೆಕ್ಟಾಗಿ ಸ್ಮೈಲ್, ಹಂಗಲ್ಲ, ಕರೆಕ್ಟಾಗಿ. ಇವನೊಂದು ಇಟ್ಕೊಳ್ಳೋ ಅಷ್ಟೊತ್ತಿಗೆ ಗೈಸ್, ಗೈಸ್ ಬನ್ನಿ ಸ್ಕೂಟರ್ ತೋರಿಸ್ತೀನಿ, ಬಾ. ರಿವರ್ಸ್ ಮೂಡ್ ಎಲ್ಲ ಇದೆ.
ಸೊ ಗೈಸ್ ನೋಡಿ, ರಿಸ್ತಾನಾ ರಿಸ್ತಾ ರಿಸ್ಟಾ ಚೆನ್ನಾಗಿದೆ ಗೈಸ್ ಕಲರು. ಒಂಥರ ಮ್ಯಾಟ್ ಫಿನಿಶ್, ಶೈನಿಂಗ್. ಬ್ಯಾಕ್ ಸೈಡ್ ಇಂದ ನೋಡಿದ್ರೆ ಸ್ವಲ್ಪ ಪರ್ಪಲ್ ತರ ಕಾಣ್ತಾ ಇದೆ. ನಿಂಗೂ ಅನ್ನಿಸ್ತಾ? ನಂಗೆ ಬ್ಯಾಕ್ ಸೈಡ್ ಇಂದ ಪರ್ಪಲ್ ಅನ್ನಿಸ್ತು. ಪರ್ಪಲ್, ನೇವಿ ಬ್ಲೂ. ನಾನು ಇದೇ ಕಲರ್ ಫೋನ್ ತಗೋಬಿಟ್ರೆ 2026 ಧಮಾಕ. ಗ್ರೀನ್ ಆಗಿದೆ, ಫುಲ್ ಚಾರ್ಜ್ ಆಗಿದೆ ಐ ಗೆಸ್. ಹೌದಾ? 91 ಇತ್ತು ಅವಾಗ. ಈಗ ಗೊತ್ತಿಲ್ಲ ಹೆಂಗ್ ಮಾಡೋದು ಅಂತ. ಅದು ತೋರಿಸುತ್ತಾ ಏನೋ ಅಂತ ಗೊತ್ತಿಲ್ಲ. ಹೇಳಿಸ್ಕೊಂಡಿಯಲ್ಲ, ಅದು ಬೇರೆ, ಅದು ಓಡಿಸೋದು ಹೆಂಗೆ ಅಂತ. ಚಾರ್ಜಿಂಗ್ ಸಾಯ್ಲಿ ಸಾಕು, ಇಷ್ಟೇ. ಅದೇನ್ ಮಾತಂತಾಡ್ತೀಯ? ಅಂಕೋಲ ಭಾಷೆ ಬಿಡೋದಿಲ್ಲ ಅಲ್ಲ, ಸಾಯ್ಲಿ ಅನ್ನೋದು. ಈಗ ರೆಡ್ ಆಯ್ತು, ಆಫ್ ಮಾಡಿದೆ. ಸೊ ಗೈಸ್ ನೋಡಿ, ಫುಲ್ ಚಾರ್ಜ್ ಆಯ್ತು ಗಾಡಿ. ಬಿಡು, ನಿಮ್ಮ ಅಪ್ಪನೇ ಬಂದು ತಕ್ಕೋತಾನೆ ಬಿಡೋ. ಇನ್ನೊಂದ್ಸಲ ಹೇಳಿಸ್ಕೊಳ್ಳೋ ಬಂದು ಬಿಡೋ. ಬೇಡ ಬಿಡೋ, ಹೊಸ ಗಾಡಿ. ನೀನ್ ಅಂಡ್ ಕರೆಕ್ಟಾಗಿ ಕೂರುತ್ತೆ. ನಿಂದು ಕುಶನ್ ಇದೆ, ಸ್ವಲ್ಪ ಕುಶನಿ ತರ. ಸೊ ನೋಡಿ ಗೈಸ್, ಹೊಸ ಗಾಡಿ. ಇದಿಲ್ಲ, ಮೊಬೈಲ್ ಹೋಲ್ಡರ್ ಇಲ್ಲ, ಬೇಕಲ್ಲ. ಮೊಬೈಲ್ ಹೋಲ್ಡರ್ ಇಲ್ಲ ಅಂದ್ರೆ ಮೊಬೈಲ್ ಹೆಂಗೆ ಇಟ್ಕೊಳ್ಳೋದು? ಇದು ನೋಡಿ ಎಂತ ಬರ್ತಿದೆ ಇಲ್ಲಿ. ಏನು ಬರ್ತಿದೆ? ಹೋಲ್ಡ್ ಮಾಡೋಕ್ಕಿದು ಚಾರ್ಜ್, ಮೊಬೈಲ್ ಚಾರ್ಜರ್ ಇಲ್ಲ, ವೇಟ್ ಇಡಕ್ಕಿಲ್ಲಿ. ಅದು ಹ್ಯಾಂಗ್ ಮಾಡ್ಕೊಳಕ್ಕೆ. ಬಟ್ ಇವ್ರೊಂದು ಮೊಬೈಲ್ ಹೋಲ್ಡರ್ ಕೊಡಬೇಕಿತ್ತು. ಇಲ್ಲೆಲ್ಲಾದರೂ ಆ ಕಡೆ ಚಾರ್ಜಿಂಗ್ ಕೇಸ್ ಕೊಟ್ಟಿದ್ದಾರೆ ಅಲ್ಲ, ಈ ಕಡೆ ಮೊಬೈಲಿಂದ ಕೊಡಬೇಕಿತ್ತು. ಸೊ ಗೈಸ್ ಬನ್ನಿ, ಫಸ್ಟಿಂದ ತೋರಿಸ್ತೀನಿ. ಓ, ಈ ಗಾಡಿನೇ ಯಾವುದು ಅಂತ ನಿಮಗೆ ಗೊತ್ತಿಲ್ಲ ಅಲ್ಲ? ಏತರ್. ತಗೊಂಡೋಗಿಡು ಒಳಗಡೆ ಚಾರ್ಜಿಂಗ್ ಪಾಯಿಂಟ್ ಎಲ್ಲ. ಬಿಚ್ಲಾ? ಅಯ್ಯೋ, ಕಾಲ್ ಮೇಲೆ ಹಾಕ್ದಲೇ. ಇಲ್ಲಿ ಒಂದೆರಡು ಫೋಟೋ ತೆಗಿಯೋಣ ಗೈಸ್. ಏತರ್ ಅದಾದ ಅಲ್ಲೇ ಬಿಡು. ಐ ಮೀನ್ ಇಲ್ಲೇ ಚಾರ್ಜಿಂಗಿಗೆ ಸುತ್ತು. ಬೂಟ್ ಪೇಸ್ ತೋರಿಸ್ಲಿ ಗೈಸ್. ಇದ್ರ ರಿವ್ಯೂಸ್ ಎಲ್ಲ ಆಮೇಲೆ ಕೊಡ್ತೀನಿ ಬಿಡು, ಆಮೇಲೆ ತೋರಿಸ್ತೀನಿ ಬಿಡು. ನೋಡು, ಚೂರು ದಪ್ಪ ಥರ ನಿನ್ನಂತವ್ರಿಗೆ. ನಾನಂತ ಸಣ್ಣಗಿರೋರ್ಗೆ ಪುಟ್ಟು ಕಾಣ್ತೀಯ. ಅದೇ ಆನೆ ಗಾಡಿ ಅದು ಕರೆಕ್ಟ್ ಆಗಿದೆ ನಿಂಗೆ ಆಕ್ಟಿವಾ. ಹಾಂ ಬಿಡು, ಹೋಗ್ಲಿ, ಅದು ನಿಮ್ಮ ಪಪ್ಪ ಮಾಡ್ಕೊತಾನೆ. ಅವಾಗ ಬಂತು, ನಾನು ಆನೆ ತೆಗ್ದಿದ್ದೆ. ಅದಕ್ಕೇನೋ ಮೆಕ್ಯಾನಿಸಮ್ ಇರಬೇಕೇನೋ. ಇಲ್ಲ, ಐ ಮೀನ್ ಒಂದು ಪ್ಲಗ್ ಹಿಂಗೆ ಹಮ್ಕಿ ಏನೋ ತೆಗಿಯೋದು, ಆ ಥರದ್ದು ಏನಾದ್ರು ಇರುತ್ತೆ. ಬಿಡು ಹೋಗ್ಲಿ, ಹೊಸ ಗಾಡಿ. ಎಲ್ಲಿ ಬಿಡು, ಹೋಗ ಆ ಕಡೆ ಫೋಟೋ ತೆಗಿಯೋಣ. ಚಾರ್ಜ್ ಹಾಕ್ತೀನಿ. ಹಾಂ, ಬಂತು ತಡಿ. 100% ಚಾರ್ಜ್ ಆಯಿತು. ಕನೆಕ್ಟರ್ ಸಿಲ್ ಚಾರ್ಜಿಂಗ್ 100% ಚಾರ್ಜಿಂಗ್ ಕಂಪ್ಲೀಟ್. ತಡಿ, ಕೀ ಆನ್ ಟು ಸ್ಟಾಪ್. ಕೀ ಆನ್ ಮಾಡಬೇಕಂತೆ ಸ್ಟಾಪ್ ಮಾಡೋಕ್ಕೆ, ತೆಗಿಯೋಕ್ಕೆ. ಹಾಂ, ಕೆಪ್ರು ನನ್ನ ಮಗ, ನನಗೆ ಗೊತ್ತೇ ಇಲ್ಲ. ಅದು ನೀನು ಕೆಪ್ರು ನನ್ನ ಮಗ ಅಂತ ಗೊತ್ತಿರೋ ವಿಷಯ ಜಗತ್ತಿಗಲ್ಲ.
ಬೇಡ ಪುಟ್ಟ, ನಿಮ್ಮ ಅಪ್ಪನ ಹತ್ರ ಇನ್ನೊಂದ್ಸಲ ಹೇಳಿಸ್ಕೊಂಡು ಮಾಡಮ್ಮ. ಬಂತ? ನೋಡಿ ಎಷ್ಟು ಈಸಿಯಾಗಿ ಬಂತೀಗ. ಮತ್ತೆ ಅವಾಗ ಅಷ್ಟು ಕಷ್ಟಪಟ್ಟು ತೆಗಿಯೋಕೆ ಹೋಗ್ತಿದ್ದೆ. ಸ್ಟಾರ್ಟಿಂಗಲ್ಲೇ ಏನಾದ್ರು ಮುಸ್ 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 ಮಾಡ್ತಿದ್ದೆ. ಮಾಡಿವೆ ಹುಷಾರು. ಅವಾಗ ಎಷ್ಟು ಈಸಿಯಾಗಿ ಬಂತು. ಗೈಸ್ ನೋಡಿ, ಏನು ಶೆಕೆ ಗೈಸ್, ಫುಲ್ ಬೇವ್ತ ಹೋಗ್ಬಿಟ್ಟೆ. ಏನು ಸೌಂಡೇ ಬರಲ್ಲ ಗೈಸ್. ಈಗ ಇಲ್ಲಿ ಇದು ಬಟನ್ ಇದೆ ನೋಡು, ಹಾಕಿದ್ರೆ ರಿವರ್ಸ್ ನೋಡು, ಕಾರ್ ಮೇಲೆ ಇದೆ ನೋಡ್ದ ನೋಡು. ಸಾಕು, ಗೇಟ್ ಇದೆ. ನನಗೆ ಹಿಂಗೆ ಬರುತ್ತೆ. ಹಿಂಗೆ ಅದನ್ನ ಮತ್ತೆ ಹಾಕಿದ್ರೆ ಕ್ಯಾಪ್ಚರೇ ಆಗಿಲ್ಲ. ಹುಷಾರು, ಕೆಳಗೆ ಬಿದ್ಬಿಟ್ಟಿಯಾ? ಇಲ್ಲ, ಸೆಂಟರ್ ನಿಲ್ಸು, ಫೋಟೋ ತೆಗಿಯೋಣ ಕ್ಲೀನಾಗಿ. ಪ್ಲಾನ್ಸ್ ಇದಕ್ಕೆ. ಹಾಂ, ಅಲ್ಲೇ ನಿಲ್ಸು. ಹಂಗೆ ಬೇಡವೋ, ಎಂತ ಮಾಡ್ತೀಯ ಅಪ್ಪಿ ಕಿತಾಪತಿ, ನಿಲ್ಸಲ್ಲೇ. ಹಾಂ, ಸೊ ಗಾಯ್ಸ್ ನೋಡಿ. ಹಾ, ಯಾಕೆ ವಾಟ್ಸಪ್ ಕಾಲ್ ಮಾಡು. ಇಲ್ಲ, ನಂಗೆ ವಾಟ್ಸಪ್ ಕಾಲ್ ಮಾಡೋಗು. ನಂದ್ರಲ್ಲಿ ಮಾಡಲ್ಲ ನಾನು. ಅಮ್ಮ, ನಾನ್ ಮಾತಾಡ್ಬೇಕು, ನೀನ್ ಮಾತಾಡೋಲ್ಲ. ಅಲ್ಲ, ನೀನ್ ವಾಟ್ಸಪ್ ಕಾಲ್ ಮಾಡು. ವಾಟ್ಸಪ್ ಕಾಲ್ ಬೇಡ ಗೈಸ್ ನೋಡಿ, ಏತರ್ ಆಕ್ಟಿವಾ, ಏನದು ಆಕ್ಸೆಸ್, ಮತ್ತೆ ನಮ್ ಚಿಂಟೋದು ಇದ್ರ ಹೆಸರೇನು? ಡೂಡಲ್. ನಿಮ್ಗೆ ಅದೇ ಗೊತ್ತಿಲ್ಲಪ್ಪ. ಮೋಟೋರಾ ಡೂಡಲ್. ನಿಂದು ವಾಟ್ಸಪ್ ಕಾಲ್ ಮಾಡು. ಹೋಗಲ್ಲಮ್ಮ. ಬನ್ನಿ, ಚಿಂಟುಗೆ ಸ್ನ್ಯಾಕ್ಸ್ ಕೊಡು. ಬಾ, ಸ್ನ್ಯಾಕ್ಸ್ ಕೊಡ್ತೀನಿ. ಕೊಡು. ಬಾ. ಹಲೋ. ಇಲ್ಲ, ಆನ್ ಮಾಡಿದೆ, ಆನ್ ಮಾಡಿ ತೆಗಿಬೇಕು ನೋಡಿದೆ. ಚಿಂಟು ಅವ್ರ ಪಪ್ಪ ಏನೋ ಬೇರೆ ಏನೋ ಸರ್ಪ್ರೈಸ್ ಕೊಡ್ತಾನೆ ಅಂದ್ಬಿಟ್ಟು ಏನು ಫುಲ್ ಖುಷಿಯಾಗಿದ್ದ. ಬಟ್ ಏನೋ ಚಾರ್ಜರ್ ತೆಗಿಯೋಕ್ಕೆ ದಿನ ಮತ್ತೆಂತ ಕೊಡಲಿ ನಿನಗೆ? ಗೈಸ್, ಚಿಂಟುಗೆ ಪಾಪ್ಕಾರ್ನ್ ರೆಡಿ, ಬನ್ನಿ ಕೊಡೋಣ. ಅಣ್ಣ ತಗೋ. ಎಂತ ಇಷ್ಟೇ, ಮುಗೀತು. ಹಾಲು ಕೊಡ್ತೀನಿ. ಟವಲ್ನ ಒಣ ಹಾಕ್ಬೇಕು. ಅಲ್ಲಿರೋ ಟವಲ್ನ ಆ ಕಡೆಗೆ ತಳ್ಬಿಟ್ಟು ಮಲಿಕೊಳ್ಳೋದಲ್ಲ. ಬನ್ನಿ, ಬಟ್ಟೆ ಎತ್ಕೊಳ್ಳೋಣ. ಇವತ್ತು ಎಷ್ಟು ಬಟ್ಟೆ ಹೋಗ್ದಿದ್ದೀನಿ ಗೊತ್ತಾ? ಜಾಸ್ತಿ ಬಟ್ಟೆ ಹೋಗ್ದಿದ್ದೀನಿ. ಬನ್ನಿ, ಬಂದೆ ನಮ್ಮ ತೋಟಕ್ಕೆ. ಬನ್ನಿ, ತೋರಿಸ್ತೀನಿ ಎಷ್ಟು ಬಟ್ಟೆ ಹೋಗಿದ್ದೀನಿ ಅಂತ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ನೋಡಿ ಅಲ್ಲೆಲ್ಲ ಹೋಗ್ದಿದ್ದೀನಿ. ನೋಡಿ
ಅಷ್ಟು ಬಟ್ಟೆ ಹೋಗ್ತಿದ್ದೀನಿ ಅಲ್ಲ, ಸಾಕಾಗೋಯ್ತು. ಜಾಸ್ತಿ ಬಟ್ಟೆಗೋಯ್ಸ್ ಎಲ್ಲ ದಪ್ಪುದೆ. ಒಣಗಿರೋದೆಲ್ಲ ಒಂದು ಸಲ ಎತ್ಕೊಳ್ಳೋಣ, ಸ್ವಲ್ಪ ಏನಾದರೂ ಹಸಿ ಇದ್ದರೆ ಅದು ಬೇರೆ ಎತ್ಕೊಳ್ಳೋಣ. ಓಕೆ ಡನ್. ಕಮ್ ಗೈಸ್, ಯಾವ ಬಟ್ಟೆನೂ ಫುಲ್ ಒಣಗಿಲ್ಲ. 2 ಬಟ್ಟೆ, ಒಂದು ಪೈಜಾಮ, ಇನ್ನೊಂದು ಟವಲ್. ಸೊ ಇದೆರಡೇ ಫುಲ್ ಒಣಗಿರೋದು. ಸೊ ಇದನ್ನೆಲ್ಲ ಎಂತ ಮಾಡೋಣ ಅಂದರೆ, ಇಲ್ಲೇ ಬಕೆಟ್ ಇಟ್ಟಿದ್ದೀನಿ, ಬಕೆಟಲ್ಲಿ ತೊಗೊಂಡು ಹೋಗ್ಬಿಡೋಣ, ಹಸಿ ಇದೆ. ಗೈಸ್, ಬಟ್ಟೆ ಒಣಗಾಕಾಯ್ತು, ಬನ್ನಿ ಹೋಗೋಣ. ಒಣಗಿರೋ ಬಟ್ಟೆ ತೊಗೊಂಡಿದ್ದೀನಿ ಇಲ್ಲಿ. ನಮ್ಮ ಚಿಂಟುಗೆ ಹಾಲು ರೆಡಿ ಮಾಡಿಟ್ಟೆ, ಆದರೆ ಅವನು ಬಿಸಿ ಹಾಲು ಕುಡಿಯಲ್ಲ ಅಲ್ಲ. ಸೊ ಅದು ತಣ್ಣಗಾಗಲಿ, ನಾವು ಕಾಫಿ ಮಾಡ್ಕೊಂಡು ಕುಡಿದು ಬಿಡೋಣ. ಬಿಸಿ ಕಾಫಿ ಈ ಚಳಿಗೆ ಮಳೆಗೆ ಸಖತ್ತಾಗಿರುತ್ತೆ ಅಲ್ವಾ? ಬನ್ನಿ, ಮತ್ತೆ ಯಾಕೆ ವೆಯ್ಟ್ ಮಾಡೋದು. ತುಂಬ ಜನ ನನಗೆ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ಬಟ್ ಬೇಡ ಗೈಸ್, ನನಗಿದೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಯಾರು ತಲೆ ಕೆಡಿಸ್ಕೋಬೇಡಿ. ನಾನೇ ತಲೆ ಕೆಡಿಸ್ಕೊಂಡಿಲ್ಲ, ನೀವು ಯಾಕೆ ತಲೆ ಕೆಡಿಸ್ಕೋತೀರಾ? ಹೌದಲ್ಲ? ಸೊ ಇದೆಲ್ಲ ಇವತ್ತಿಂದ ಏನಲ್ಲ, ನನ್ನ ಮದುವೆ ಆಗಿ ಬಂದಾಗ್ಲಿಂದನೂ ಇದೆಲ್ಲ ನಡೀತಾ ಇದೆ. ಸೊ ಐ ಆಮ್ ಯೂಸ್ ಟು ದಿಸ್. ಸೊ ನಾನು ಏನೂ ಬೇಜಾರು ಮಾಡ್ಕೊಳ್ಳಲ್ಲ. ನನಗೆ ಮಾತಾಡ್ಸಿದ್ರೆ ನಾನು ಮಾತಾಡ್ತೀನಿ, ರೆಸ್ಪಾಂಡ್ ಮಾಡ್ತೀನಿ. ನನ್ನನ್ನು ಇಗ್ನೋರ್ ಮಾಡಿದ್ರೆ ನಾನು ಇಗ್ನೋರ್ ಮಾಡ್ತೀನಿ. ಸೊ ಇಟ್ಸ್ ಲೈಕ್ ವರ್ಷ ಏನು ಕೊಡ್ತಾರಲ್ಲ ಅದನ್ನು ವಾಪಸ್ ಕೊಡ್ತೀನಿ. ಬಿಕಾಸ್ ನಾನೇ ಕೊಟ್ಟು ಸಾಕಾಗಿದೆ. ಅದಕ್ಕೇ ಏನಾದರೂ ಇಸ್ಕೊಂಡ್ರೆ ವಾಪಸ್ ಕೊಡ್ತೀನಿ, ಅಷ್ಟೇ ನಾನು ಮಾಡೋದು. ಕಾಫಿನೂ ಕುಡಿದೆ, ಆ ಗ್ಯಾಪಲ್ಲಿ ಅನ್ನ ಸಹ ಮಾಡಿಟ್ಟೆ. ಬನ್ನಿ ಇವಾಗ ಚಿಂಟುಗೆ ಹಾಲು ತಗೊಂಡು ಮೇಲೋಗೋಣ ಅಲ್ವಾ? ಹೇ ಮಗು ಓದ್ತಾ ಇದೆ. ಗುಡ್ ಬಾಯ್. ತಗೋ ಹಾಲು. ಅಮ್ಮ ಜಾಣ. ಇಲ್ಲಪ್ಪ, ಇಷ್ಟು ತನಕ ತಣ್ಣಾಗಿದೆ. ನಮ್ಮ ಚಿಂಟು ದೊಡ್ಡವನಾದ ಗೈಸ್, ನನ್ನ ಆಬ್ಸೆನ್ಸಲ್ಲೂ ಓದ್ತಾನೆ ನೋಡಿ, ಜಾಣ. ಫೋನು ಸ್ಯಾಟರ್ಡೆ ಕೊಡಿಸ್ತೀನಿ ಅಂತ ಫೋನ್ ಮಾಡಿದ್ದ. ಸಂಡೇ ಹೋಗೋಣ ಅಂತ. ಸಂಡೇ ನಂಗೆ ಅನಿಸಿಲ್ಲ. ಏಕೆ? ಸಂಡೇ ನನ್ನ ಫೋನ್ ಸ್ಕೂಲಿಗೆ ತಗೊಂಡು ಹೋಗ್ಬಾರ್ದ? ಅಲ್ಲಿ ಯಾರು ಓದ್ಕೊಂಡು ಹೋಗ್ಬಿಡ್ಲಿ. ಯಾರು ಓದ್ಕೊಂಡು ಹೋಗ್ತಾರೆ? ಇಷ್ಟು ದಿನ ತಗೊಂಡು ಹೋಗ್ತಿರ್ಲಿಲ್ಲ. ಯೋಗ ಮಾಡುವಾಗ ಜೋಬಲ್ಲಿ ಇಟ್ಕೊಳಕ್ಕಾಗತ್ತೆ? ಬ್ಯಾಗ್ ಇರಲ್ಲ. ಬ್ಯಾಗ್ ಮೇಲೆ ಯಾರು ಬ್ಯಾಗ್ ಹಾಕಿ ಎಲ್ಲ ಹೊಡೆದೋಗ್ಬಿಡ್ಲಿ. ಎಂತದ್ದು ಆಗಲ್ಲ. ಬೇಡಪ್ಪ. ಯಾಕಮ್ಮ? ನೆಕ್ಸ್ಟ್ ಇನ್ನೇನಿದ್ರು August 15 ತೊಗೊಂಡು ಹೋಗುವಂತೆ. ಬೇಡ. ಏನಾಗುತ್ತಮ್ಮ? ಯಾಕಮ್ಮ? I'm not going to send it. Why? ಬ್ಯಾಗ್ ಅಲ್ಲಿ ಹಾಕೊಂಡು ಹೋದ್ರೆ ಏನಾಗುತ್ತೆ? ಬ್ಯಾಡ್ಗೋ. If someone fall down. ಯಾರು ಏನು? ಬ್ಯಾಗ್ ಮೇಲೆ ಫೈಟಿಂಗ್ ಮಾಡ್ತಾ. ಅಮ್ಮ ಯೋಗ ಮಾಡ್ಬೇಕಾ? ಫೈಟಿಂಗ್ ಆಡ್ತಾರೆ. ಯೋಗ ಮಾಡ್ಬೇಕಾರಲ್ಲ, ಬ್ಯಾಗ್ ತಗೊಳ್ಳುವಾಗ. ಬ್ಯಾಗ್ ತಗೊಳ್ಳುವಾಗ ನಾನು ಬಕ್ಕನೇ ಇಟ್ಕೋಬಹುದು. ಬ್ಯಾಗ್ ಇಟ್ಸ್ ಓಕೆ. August 15th is coming ಅಲ್ಲ, ಆಗ ತಗೊಂಡು ಹೋಗುವಂತೆ. ನಾಟ್ ಟು ವರಿ. 3 ತಿಂಗಳಿದೆ, ನನ್ನ ಕೈಲಿ ಆಗಲ್ಲ. ಇಟ್ಸ್ ಜೂನ್ ಎಂಡ್ ಮುಗೀತು. ಜುಲೈ ಆಗಸ್ಟ್ ಇನ್ ಜಸ್ಟ್ ಎಕ್ಸಾಕ್ಟ್ಲಿ 1 month. 2 ತಿಂಗಳು. ಜುಲೈ ಯಾರಿಗೆ ಬಿಟ್ಟೆ? ಗೈಸ್, ಎಷ್ಟು ಶಿಕೆ ಇತ್ತು ಗೊತ್ತಲ್ಲ ಯಪ್ಪ. ಇದು ಯಾವತ್ತು ಹಾಕೋದು ನೀನು ಹೊಲಗನ್ನ? ನಾಡಿದ್ದು ಹಾಕೋದಾದ್ರೆ ತಗೊಂಡು ಹೋಗೋಕ್ಕಾಗಲ್ಲ. ಯಾವತ್ತು ಹಾಕ್ತೀಯ? ಏಕೆ? ನೀನೇನಾದ್ರೂ ನಾಳೆ ಹಾಕಿದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡ್ಲಿ ಫೋನ್ ತಗೊಬತ್ತಾ ಇದ್ದೀನಿ ಅಂತ. ಹೊಸದು. ಹಾ,
ಇದು ಗೈಸ್ ಏತರ್ ಅವರು ಕೊಡೋದು ಕೊಟ್ಟಿದ್ದಾರೆ. ಡೈರಿ ಮಿಲ್ಕಾರು ಕೊಡಬಾರ್ದ್ವಾ? ಒಂದು ಸಿಲ್ಕೋ ಪಲ್ಕೋ ಕೊಟ್ಟಿದ್ರೆ ಆಗಿರೋದು. ಯಾವುದೋ ಕ್ಯಾಂಪ್ಕೋ ಕೊಟ್ಟಿದ್ದಾರೆ. ಕೆಂಪ್ಕೋ ತಿನ್ಬಿಟ್ಟು ಇಲ್ಲಿ 1.5 ಲಕ್ಷ ಹಾಕಿದ್ದೀರಾ, ಅಲ್ಲೋಗಿ ಒಂದು 50,000 1.5 ಅಲ್ಲ 1.25 ಆಯ್ತು. 1.25 ಲಕ್ಷ ಹಾಕಿದ್ದೀರಾ, ಅಲ್ಲೂ 50 ಹೋಗಿ ರೂಪಾಯಿ ಇದು ಅಲ್ಲ ಹಾಸ್ಪಿಟಲ್ಗೂ ಹೋಗಿ ಒಂಚೂರು ಕೆಂಪ್ಕೋತ ಹಾಕ್ಬಿಡಿ. ಇದೆಷ್ಟು ರೂಪಾಯಿ? ಏನೋ 150 ಇರುತ್ತೆ. 89 rupees. ಅಷ್ಟೇ. ನಾನು ಹೇಳಿದ ಅರ್ಧನೂ ಇಲ್ಲ. ಯಾವ್ದಿದೆ ನಾನು ತಿಂತಾ ಇರೋದೀಗ? ರೈಸ್ ಕ್ರಿಸ್ಪೀಸ್ ಇನ್ ಮಿಲ್ಕ್ ಕೋಕೋ ಚೆರಿಶ್. ಚೆರಿಶ್ ಮಾಡ್ಕೊ. ಡಾರ್ಕ್ ಚಾಕ್ಲೇಟ್ ತಿನ್ನೋ ಇವತ್ತು ತಿಂತಾ ಇದ್ದೀನಿ. ತಿನ್ನೋಣ ಅಲ್ಲ ಅಮ್ಮ? ಹಾಂ ಅದು ಸ್ಟ್ರಾಬೆರಿ ಅಂತೆ ಬೇಡಪ್ಪ. ಸ್ಟ್ರಾಬೆರಿ ಇಷ್ಟ ಅಲ್ಲ, ಯಾಕೆ ಇತ್ತೀಚೆಗೆ? ಟರ್ಬೋ ಅಂದರೆ ಇದು ಎಂತ ಮೇ ಬಿ 5 ಸ್ಟಾರ್ ಥರ ಇರುತ್ತೆ. 5 ಸ್ಟಾರ್ ಥರ ಇರ್ಬೋದೇನೋ. ಕ್ಯಾಂಪ್ಕೋಬರ್ ಇವೆಲ್ಲ ಅವೇ. ಅದ್ಯಾಕೆ ತಗೋತೀಯಾ? ಇದೇ ತಿನ್ನಲ್ಲ. ಕಂಚೂಸ್ ಪ್ಲೇಸ್ ನೋಡಿ ಈ ಥರ ಇದೆ. ನಂಗೆ ಸಾಕು, ನಾನು ಜಾಸ್ತಿ ತಿನ್ನಲ್ಲ. ಗೈಸ್ ಇದೇ ಥರ ಸ್ವೀಟು ಸಿಹಿ ಸಿಹಿ ಲೈಫು ಸಹ ಇದೇ ಥರ ಸಿಹಿ ಸಿಹಿಯಾಗಿರಲಿ ಅಲ್ಲ. ನೀನು ತಿನ್ಬೇಕು ಇವೆಲ್ಲ. ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಹೇಗಿತ್ತು ನಮ್ಮ ಗಾಡಿ? ಏತರ್ ಏನು ರಿಸ್ಟಾ ಸರಿಗೆ ನೋಡಿಲ್ಲ ಗೈಸ್. ಏನು ರಿಸ್ಟಾ. ಬಾಯ್ ಗೈಸ್.